ನಮಸ್ಕಾರ. ಸಾವಿನ ನಂತರ ಏನು ಅನ್ನುವಂಥ ಪುಸ್ತಕ ಓದ್ತಾ ಇದ್ದೆ. ಈ ಜಗತ್ತಿನಲ್ಲಿ ಸಾವಿಗಿಂತ ಭಯಾನಕವಾದದ್ದು ಬೇರೆ ಯಾವುದಾದ್ರೂ ಇದೆಯೋ ಅಥವಾ ಸಾವೇ ಅತ್ಯಂತ ಭಯಾನಕವಾಗಿದ್ದು ಅನ್ನುವಂತಹ ವಿಷಯ ಬಂದಿತ್ತು. ಸತತ 8 ವರ್ಷಗಳ ಕಾಲ ರಿಸರ್ಚ್ ಮಾಡಿದಂತಹ ವ್ಯಕ್ತಿ ಹೇಳ್ತಾರೆ, ಸತ್ತಂತಹ ವ್ಯಕ್ತಿಯ ಪ್ರಮುಖವಾದ ಅಭಿಲಾಷೆಯನ್ನ ಅವರು ತಮ್ಮ ರಿಸರ್ಚ್ನಲ್ಲಿ ವ್ಯಕ್ತಪಡಿಸ್ತಾರೆ. ಪ್ರತಿಯೊಬ್ಬ ಸತ್ತ ವ್ಯಕ್ತಿ ತಾನು ಸತ್ತ ನಂತರ ಬೇರೆ ವಿಚಾರಗಳ ಬಗ್ಗೆನೇ ಹೆಚ್ಚಿನ ವಿಷಯಗಳನ್ನು ವ್ಯಕ್ತಪಡಿಸಿದ್ದು ಇಲ್ಲಿ ಕಂಡುಬಂತು. ನಾನು ಜೀವನದಲ್ಲಿ ಇಷ್ಟದಂತೆ ಬದುಕಲಿಲ್ಲ. ನಾನು ನನ್ನ ಇಡೀ ಜೀವನವನ್ನ ಸ್ಟ್ರೆಸ್ನಲ್ಲೇ ಕಳೆದುಬಿಟ್ಟೆ. ದ್ವೇಷ, ಅಸೂಯೆ ಮುಂತಾದ ಭಾವನೆಗಳನ್ನ ನಾನು ಮೈ ತುಂಬಿಕೊಂಡ್ಬಿಟ್ಟಿದ್ದೆ. ನನಗಿಂತ ಹೆಚ್ಚಾಗಿ ನಾನು ಬೇರೆಯವರಿಗಾಗಿನೇ ಹೆಚ್ಚಾಗಿ ಬದುಕಿದ್ದೆ. ನಾನು ಇಷ್ಟ ಇಲ್ಲದ ಕೆಲಸನ ಹೆಚ್ಚು ಮಾಡ್ತಾ ಇದ್ದೆ. ಸುಖ ಸುಮ್ಮನೆ ಸಮಯವನ್ನ ಸಾಕಷ್ಟು ವ್ಯರ್ಥ ಮಾಡಿದೆ. ಚಾರಣ ಹೋಗಲಿಲ್ಲ. ಫ್ರೆಂಡ್ಸ್ ಜೊತೆ ಖುಷಿಯಿಂದ ಇರಲಿಲ್ಲ. ನಾನು ಖುಷಿಯಿಂದ ಈ ಜೀವನ ನಡೆಸಬೇಕಾಗಿತ್ತು. ನಮ್ಮ ಇಷ್ಟಪಟ್ಟವರ ಜೊತೆ ಫೀಲಿಂಗ್ಸನ್ನ ಶೇರ್ ಮಾಡ್ಕೋಬೇಕಾಗಿತ್ತು. ಪ್ರತಿ ಕ್ಷಣ ಖುಷಿಯಿಂದ ಜೀವಿಸಬೇಕಾಗಿತ್ತು ಅಂತ. ನೋಡಿ, ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಅದು ಜೀವನದ ಕೊನೆ ಹಂತ. ಎಲ್ಲರೂ ಸಾಯಲೇಬೇಕು. ಆದರೆ ಈ ರೀತಿ ಬೇಸರ ಇಟ್ಕೊಂಡು ಸಾಯೋದಕ್ಕಿಂತ ಎಲ್ಲರೂ ನಮ್ಮ ದ್ವೇಷ, ಅಸೂಯೆಗಳನ್ನು ಬಿಟ್ಟು ಸುಖಕರವಾಗಿ ಜೀವನ ನಡೆಸೋಣ. ಸಾವು ಯಾವಾಗಾದರೂ ಬರ್ಬೋದು ಅಲ್ವಾ?